ಸಿ.ಟಿ. ರವಿ ಅವರು ಸಹ ನಮ್ಮ ಜಾತಿ ನಿಂದನೆ ಪದವನ್ನು ಬಳಸಿ ಬಹಳ ಹೀನಾಯವಾಗಿ ಮಾತಾಡಿದ್ದಾರೆ. ಅವರು ಯಾವ ರೀತಿ ಹೇಳ್ತಾರೆ ಅಂದರೆ, ನಾವೇನ್ರಿ ಅಜಾಮ್ರನ್ರಿ ಕಾಯೋದಿಕ್ಕೆ ಅಂತ ಹೇಳ್ತಾರೆ. ಏನು ನಾವೇನು ಕೆಲಸ ಇಲ್ದವ್ರ? ನಾವೇನು ಅಷ್ಟು ಒಂದು ಹೀನಾಯ ಸ್ಥಿತಿಯವರ ನಾವು? ನಾವಿಲ್ದಿದ್ರೆ ಸಮಾಜದವ್ರನ್ನ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಕುರುಪಿಗಳಾಗುತ್ತಾರೆ. ಪ್ರತಿ ಹುಟ್ಟೋದ್ರಿಂದ ಸಾಯೋವರೆಗೂ ಸಹ ನಾವು ನಿಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. ಯಾಕೆ ನಮ್ಮ ಮೇಲೆ ಇಷ್ಟೊಂದು ನಿಮಗೆ ಹೀನಾಯವಾಗಿ ನಮ್ಮ ಬಗ್ಗೆ ನಡ್ಕೋತೀರ? ಬೇರೆಯವರೆಲ್ಲ ಮಾತಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಬಹಳಷ್ಟು ಜನ ಮಾತಾಡಿದ್ದಾರೆ. ಬಟ್ ಅವರು ತಪ್ಪು ಮಾತಾಡಿದ್ದೀನಿ, ಅರಿವಿಲ್ಲದೆ ಏನೋ ಮಾತಾಡಿದ್ದೀನಿ, ಅಥವಾ ಹಾಡು ಭಾಷೆಯಲ್ಲಾಗಿ ನಾನು ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ವಿಡಿಯೋ ಮಾಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಬಹಳಷ್ಟು ಜನ ಮಾತಾಡಿ ಕ್ಷಮೆ ಸಹ ಕೇಳಿದ್ದಾರೆ. ಆದರೆ ಈ ವ್ಯಕ್ತಿ ಅದನ್ನ ಸಾಧನೆ ಮಾಡ್ಕೊಂಡು ನಾನು ಹೇಳೇ ಇಲ್ಲ, ನಾನು ಆ ರೀತಿ ಅಂದಿಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಒಬ್ಬ ಹಿಂದೂ ಸಮುದಾಯವನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರುವಂತ ಒಂದು ಪಕ್ಷ ಒಂದು ಹಿಂದೂ ಸಮಾಜವನ್ನ ಹೀನಾಯವಾಗಿ ಮಾತಾಡುವಂಥದ್ದು ಎಂತ ಒಂದು ಸಂದರ್ಭ, ಎಂತ ಒಂದು ಎಷ್ಟು ನೋವಾಗುತ್ತೆ. ಏನ್ ಮಾಡಿದೀವಿ ನಾವು ಸಮಾಜದವ್ರು? ನಮ್ಮನ್ನು ಯಾಕೆ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ತೀರಾ? ದಯಮಾಡಿ 2ನೇ ತಾರೀಕು ಡಿಸೆಂಬರು ಸಿ.ಟಿ. ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ನಾವು 2ನೇ ತಾರೀಕು ಡಿಸೆಂಬರ್ ಮಾಡ್ತಾ ಇದ್ದೀವಿ. ಅವತ್ತು ರೈಲ್ವೆ ಸ್ಟೇಷನ್ನಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಗೆ ಸಿ.ಟಿ. ರವಿ ಮೇಲೆ FIR ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಬೇಕು, ದಯಮಾಡಿ ಈ ಆಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರತಿಭಟನೆ ಮುಗಿದ ನಂತರ CM ಅವ್ರನ್ನ ಭೇಟಿ ಮಾಡಿ ಈ ಒಂದು ಏನು ಜಾತಿ ನಿಂದನೆ ಕಾಯ್ದೆಯನ್ನು ತಂದು ನಮಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ತಾವೆಲ್ಲರೂ ನಿಮ್ಮ ಸಹಕಾರ ನಮಗೆ ಬೇಕು ಅಂತೇಳಿ ತಮ್ಮಲ್ಲೂ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಸವಿತಾ ಸಮಾಜದವರು. ಇವತ್ತು ನಮ್ಮ ಅಳಲನ್ನ ತಮ್ಮಲ್ಲಿ ಕಳಕಳಿಯಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆದರೆ ಇಷ್ಟು ಒಂದು ಕೆಲಸನ ಮಾಡೋದಕ್ಕೆ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳೆಲ್ಲ ಬರ್ತಾರೆ. ಆದರೆ ಯಾವುದೋ ಒಂದೇ ಒಂದು ಪೇಪರಲ್ಲಿ ಈ ಒಂದು ವಿಚಾರವಾಗಿ ಬರ್ತದೆ. ಆದರೆ ಇಲ್ಲಿ ಹತ್ತತ್ರ ಒಂದು 20 ಮಾಧ್ಯಮದ ಮಿತ್ರರಿದ್ದೀರಿ. ದಯವಿಟ್ಟು ತಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಸಣ್ಣ ಸಮಾಜ ಇದು, ಸವಿತಾ ಸಮಾಜ. ದಯವಿಟ್ಟು ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವುದೇನೆಂದರೆ, ಎಲ್ಲ ಪೇಪರ್ಗಳಲ್ಲಿ ಬರಲಿ ಅಂತ ಹೇಳಿ ನನ್ನ ಕಳಕಳಿಗೆ ಮನವಿ ಅಷ್ಟೇ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರ್, ಇಲ್ಲಿ ಮುಖ್ಯವಾಗಿ ವಿಚಾರ ತಮ್ಮಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸವಿತಾ ಸಮಾಜ ಅನ್ನುವಂಥದ್ದು ನಾವು ಹಿನ್ನೆಲೆಯನ್ನು ತಗೊಂಡೋದ್ರೆ ತುಂಬ ಪೌರಾಣಿಕ ಹಿನ್ನೆಲೆ, ತುಂಬ ಚೆನ್ನಾಗಿದೆ. ನಾವು ಬರುವಂಥದ್ದು ನಮ್ಮ ಒಂದು ಮಹರ್ಷಿಯ ಉಗಮ ಆಗಿರ್ಬೋದು, ಮತ್ತು ನಾವು ಶಿವನ ಒಂದು ಎಡಗಣ್ಣಿನಿಂದ ಬಂದು ನಾವು ಇವತ್ತು ಶಿವನ ಒಂದು ಉಪಕರ್ಮಗಳನ್ನು ಮಾಡಲಿಕ್ಕೆ ಇವತ್ತು ಸೃಷ್ಟಿ ಮಾಡುವಂಥದ್ದು ಭಗವಂತ. ಅದಾದಮೇಲೆ ನಮ್ಮ ಸೇವೆಯನ್ನು ದೇವತೆಗಳಿಗೆ ನಾವು ಸೇವೆ ಮಾಡಿದ್ದೀವಿ. ಅದರ ಫಲವಾಗಿ ಭಗವಂತ ನಮಗೆ ಈ ಒಂದು ಕ್ಷೌರಿಕ ಸಲಕರಣೆಗಳನ್ನು ಮತ್ತು ವಾದ್ಯಗಳನ್ನು ಕೊಟ್ಟು ನಮಗೆ ಈ ಒಂದು ಸಮಾಜಕ್ಕೆ ಸೇವೆ ಮಾಡಿ ಅಂಥೇಳಿ ಸವಿತಾ ಮಹರ್ಷಿಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಮತ್ತು ಹೀಗೆ ಕಾಲಘಟ್ಟದಲ್ಲೂ ಸಹ ನಾವು ಶತಮಾನಗಳಲ್ಲೂ ನಮ್ಮ ಒಂದು ವೃತ್ತಿಯನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಮತ್ತು ನಮ್ಮ 12ನೇ ಶತಮಾನದಲ್ಲಿ ತಮಗೆಲ್ಲ ಗೊತ್ತಿರಬೇಕು,
ವಿಜಯ ಮಹಾರಾಜರು ಬಸವಣ್ಣನವರಿಗೆ ಆಶ್ರಯ ನೀಡಿದಂಥವರು. ಅವರು ಸಹ ಹಿನ್ನೆಲೆಗಳಿದ್ದಾವೆ. ಮತ್ತು ಅಪ್ಪಣ್ಣನವರು ಇರ್ಬೋದು, ಹಲವಾರು ಸಾಹಿತ್ಯಗಳನ್ನು ಬರೆದಂಥದ್ದಿದೆ. ಇತಿಹಾಸಗಳನ್ನು ತಗೊಂಡ್ರೆ ರಾಜ, ನಮ್ಮ ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ರಾಷ್ಟ್ರಕೂಟ, ಚಾಲುಕ್ಯರು, ಹೀಗೆಲ್ಲ ಸಾಮ್ರಾಜ್ಯಗಳಲ್ಲಿ ಸಹ ಸವಿತಾ ಸಮಾಜದ